ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇದು ಐ ಥಿಂಕ್ ಇದು ನಮ್ಮ ಮೊದಲನೇ ಸೆಷನ್ ಕನ್ನಡದಲ್ಲಿ ನಾವು ಮಾಡ್ತಿರೋದು. ಬಟ್ ನಾವು ಕನ್ನಡಿಗರಿಗೋಸ್ಕರ ಅಂತಾನೆ ಕರ್ನಾಟಕದಲ್ಲಿರೋ ಎಲ್ಲಾ ಯೂತ್ಸ್ಗೂ ಸಹಾಯ ಆಗ್ಬೇಕು ಅಂತ ಇರೋ ಪ್ಲಾಟ್ಫಾರ್ಮ್ ಕೆರಿಯರ್ ಡೆವಲಪ್ಮೆಂಟ್ ಫೌಂಡೇಶನ್. ಸೊ ಕೆರಿಯರ್ ಡೆವಲಪ್ಮೆಂಟ್ ಫೌಂಡೇಶನ್ ಬಗ್ಗೆ ಒಂದು ಶಾರ್ಟ್ ಇಂಟ್ರಡಕ್ಷನ್. ನಾವು ಇಲ್ಲಿ ತುಂಬಾ ಜನ ಯೂತ್ಸ್ಗೆ ಕೆರಿಯರ್ ನಲ್ಲಿ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಫರ್ದರ್ ಸ್ಟಡೀಸ್ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಅದ್ರಲ್ಲಿ ನಾನು ಒಬ್ಳು. ನನ್ಗೂನು 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಜಾಸ್ತಿ ಮಾರ್ಕ್ಸ್ ಬಂದ್ರೆ ಸೈನ್ಸ್ ತಗೋಬೇಕು ಅಂತ ಹೇಳ್ತಾ ಇದ್ರು. ಸೊ ನಮ್ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಮತ್ತೆ ತುಂಬಾ ಜನಕ್ಕೆ ಇವಾಗ ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡೋದಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಮನೆಯಲ್ಲಿ ಅಂಡರ್ ಪ್ರಿವಿಲೇಜ್ ಬ್ಯಾಕ್ ಗ್ರೌಂಡ್ ಇಂದ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅವ್ರಿಗೆಲ್ಲ ತುಂಬಾ ಸ್ಕಾಲರ್ಶಿಪ್ ಅಪರ್ಚುನಿಟೀಸ್ ಇಡೀ ಇಂಡಿಯಾದಲ್ಲಿ ತುಂಬಾ ಇದಾವೆ. ಸ್ಕಾಲರ್ಶಿಪ್ ಫೆಲೋಶಿಪ್ಗಳು ಇವತ್ತು ಶಂಕರ್ ಅವ್ರು ನಮ್ ಜೊತೆ ಹಂಚ್ಕೋತಾರೆ ಫೆಲೋಶಿಪ್ ಬಗ್ಗೆ. ಸೊ ಈ ರೀತಿ ತುಂಬಾ ಫೆಲೋಶಿಪ್ ಸ್ಕಾಲರ್ಶಿಪ್ಗಳು ಅವೈಲೇಬಲ್ ಇದೆ. ಅದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಅಪ್ಲಿಕೇಶನ್ ಚೆನ್ನಾಗಿ ಅಪ್ಲೈ ಮಾಡಿದ್ರೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಯೂತ್ಸ್ ತಲುಪಿದ್ರೆ ನಿಮ್ ಕೆರಿಯರ್ ಒಂದು ಹೊಸ ದಿಕ್ಕಿಗೆ ಹೋಗುವಂತ ಒಂದು ಅವಕಾಶ ಇದೆ. ಆದ್ರೆ ಒಂದ್ ಇನ್ಫಾರ್ಮೇಶನ್ ಗ್ಯಾಪ್ ಇದೆ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಕೆರಿಯರ್ ಡೆವಲಪ್ಮೆಂಟ್ ನ ಶ್ರೀಕಾಂತ್ ಮೇತ್ರೆ ಅವರು ಶುರು ಮಾಡಿದ್ದಾರೆ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಸೊ ಈ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ನಿಮ್ಗೆ ಯಾರೇ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ ಯೂತ್ ಗೊತ್ತಿದಾರೋ, ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದು ಪರವಾಗಿಲ್ಲ, ಅರೌಂಡ್ 10th ಸ್ಟ್ಯಾಂಡರ್ಡ್ ಮುಗ್ದಿದೆ, ಮತ್ತೆ ಅಂಡರ್ ಗ್ರಾಜುಯೇಷನ್ ಪರ್ಸ್ಯೂ ಮಾಡ್ತಿದ್ದಾರೆ, ಈ ರೀತಿ ಸಿಚುವೇಶನ್ ಅಲ್ಲಿ ಯಾರು ಇರ್ತಾರೆ, ಕೆರಿಯರ್ಗೆ ಯಾವುದೇ ರೀತಿ ಗೈಡೆನ್ಸ್ ಬೇಕು, ಹೈಯರ್ ಎಜುಕೇಶನ್ ಗೆ ಸಪೋರ್ಟ್ ಬೇಕು ಅಂತಿದ್ರೆ ದಯವಿಟ್ಟು ಅವ್ರಿಗೆ ನಮ್ಮ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡಿ. ನಾವು ಅವ್ರಿಗೆ ಎಲ್ಲ ರೀತಿ ಸಪೋರ್ಟ್ ಮಾಡೋದಕ್ಕೆ ತಯಾರಿದ್ದೀವಿ. ಅಂಡ್ ದಿಸ್ ಇಸ್ ಫ್ರೀ ಆಫ್ ಕಾಸ್ಟ್. ನಾವು ಈಗ ತಾನೇ ಶುರು ಮಾಡಿರೋದ್ರಿಂದ ಎಲ್ಲ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆ ಖಂಡಿತವಾಗ್ಲಿ ಯಾವುದೇ ಅಮೌಂಟ್ ಇಲ್ದಲೆ ನಾವು ಚಾರ್ಜ್ ಮಾಡೋದಿಲ್ಲ. ಸೊ ದಿಸ್ ಇಸ್ ದ ಇಂಟ್ರಡಕ್ಷನ್. ಅಂಡ್ ದೆನ್ ನಮ್ ಜೊತೆ ಇವತ್ತು ಶಂಕರ್ ಅವ್ರು ಇದ್ದಾರೆ. ತುಂಬಾ ಅದ್ಭುತವಾಗಿರೋ ಒಂದು ವರ್ತ್ ವೈಲ್ ಫೆಲೋಶಿಪ್ ಮಾಡ್ತಿದ್ದಾರೆ. ಸೊ ಶಂಕರ್, ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಫಸ್ಟ್. ಏನ್ ಮಾಡ್ತಿದ್ದೀರಾ ನೀವು ಕರೆಂಟ್ಲಿ, ಅಂಡ್ ನಮ್ ಸೆಷನ್ ಅಲ್ಲಿ ನಮ್ ಯೂತ್ಸ್ಗೆ ಇವತ್ತು ಏನ್ ಹೇಳ್ಕೊಡೋದಕ್ಕೆ ಅಂತ ಇವತ್ ನಾವಿಲ್ಲಿದ್ದೀವಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಬಂದು ಶಂಕರ್ ನಾಯಕ್. ನಂದು ಮೂಲತಃ ಬಂದು ರಾಮನಗರ ಡಿಸ್ಟಿಕ್ ದೊಡ್ಡಂಡೆ ವಿಲೇಜ್, ಕನಕಪುರ ತಾಲೂಕು ಬರುತ್ತೆ. ಸೊ ನಾನು ಕರೆಂಟ್ಲಿ ಆಸ್ ಎ ವರ್ಕಿಂಗ್ ಆಸ್ ಎ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋ ಅಟ್ ಕುಷ್ಟಗಿ ತಾಲೂಕು, ಕೊಪ್ಪಳ ಡಿಸ್ಟಿಕ್. ಅಂಡ್ ನಂದು ಸ್ಟಡೀಸ್ ಬಂದು MA ಸೋಷಿಯಲ್ ವರ್ಕ್ ದಲಿತ ಅಂಡ್ ಟ್ರೈಬಲ್ ಸ್ಟಡೀಸ್ ಅಂಡ್ ಆಕ್ಷನ್ ಫ್ರಮ್ ದ TISS ಮುಂಬೈ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂಬೈ ಅಲ್ಲಿ ನಂದು ಮಾಸ್ಟರ್ಸ್ ಆಗಿದೆ. ಸೊ ಬಿಫೋರ್ ಐ ಎಂಟರ್ ಇನ್ ಟಿಸ್ ಹೋಗೋ ಮುಂಚೆ ನಾನು ನಳಂದ ಅಕಾಡೆಮಿಯಲ್ಲಿ ಇದ್ದೆ. ಅಲ್ಲಿ ಆಸ್ ಎ ಮಾರ್ಜಿನಲ್ ಕಮ್ಯುನಿಟಿ ಸ್ಟೂಡೆಂಟ್ಗಳಿಗೆ ಒಂದು ಫೌಂಡೇಶನ್ ಕೋರ್ಸ್ ಕೊಡ್ತಾರೆ ನಳಂದ ಅಕಾಡೆಮಿಯಲ್ಲಿ. 10th ಬಂದು ಲೈಕ್ 54% BCom is 60% ಲೈಕ್. ಅದಾದ್ಮೇಲೆ ಟಾಟಾ ಟಿಸ್ ಹೋದಾಗ ಮೈ ರ್ಯಾಂಕ್ ಇಸ್ ಹೈ, ಲೈಕ್ ಐ ಆಮ್ ಗೆಟ್ as 72%. ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ಇದು ಫೌಂಡೇಶನ್. ಇದು ಒಂದು ಪರ್ಟಿಕ್ಯುಲರ್ ಪಂಚಾಯತಿಲಿ ವರ್ಕ್ ಆಗೋದು. ಸೊ 10 ಪಂಚಾಯತಿ ಐ ಮೀನ್ ಫೋಕಸ್ ಆನ್ ಪಂಚಾಯತ್ ಫೋಕಸ್ ಇರುತ್ತೆ. ಸೊ ಒಂದ್ ಪಂಚಾಯತಿ 4 ಇನ್ಸ್ಟಿಟ್ಯೂಷನ್ ಇದ್ದೇ ಇರುತ್ತೆ. ಗಣತಾಂತ್ರಿಕ ಘಟಕ, ಗ್ರಾಮಾರೋಗ್ಯ ಕೇಂದ್ರ, ಗ್ರಾಮಾರೋಗ್ಯ ಇದು ಕ್ಯಾಂಪೇನ್, ಅದೇ ಅರಿವು ಕೇಂದ್ರ, ಗ್ರಂಥಾಲಯ, ಮತ್ತೆ ಕೂಸಿ ಮನೆ, ಇದು ನರೇಗಾ ವರ್ಕ್. ಸೊ ಇವು 4 ಇನ್ಸ್ಟಿಟ್ಯೂಷನ್ ಕಂಪಲ್ಸರಿ ಇರಲೇಬೇಕು. ಅಂಡ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್. ಬೇರೆ ಕಡೆ ಕನ್ಸ್ಟ್ರಕ್ಷನ್ ಆಗಿಲ್ಲ, ಲ್ಯಾಂಡ್ ಇಶ್ಯೂ ಇದೆ, ಮತ್ತೆ ಸಮ್ ಟೆಕ್ನಿಕಲ್ ಇಶ್ಯೂ ಇದೆ, ಬಟ್ ದೇ ಟೇಕಿಂಗ್ ಪ್ಲೇಸ್. ಸೊ ಪ್ರೆಸೆಂಟ್ 10 ಪಂಚಾಯತಿ ನಂಗೆ ಅಲೋಕೇಟ್ ಮಾಡಿ, ಯಾಕಂದ್ರೆ ನಾನು ಆಲ್ರೆಡಿ ವರ್ಕ್ ಮಾಡ್ತಿರೋದ್ರಿಂದ 10 ಪಂಚಾಯತ್ ಅಲೋಕೇಟೆಡ್ ಫಾರ್ ಮೀ. ಯಾಕಂದ್ರೆ 10 ಪಂಚಾಯತ್ ನಾನು ಮೇನ್ ಫೋಕಸ್ ಈ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇಂಪ್ರೂವ್ಮೆಂಟ್ ಮಾಡೋದಿರುತ್ತೆ. ಯಾಕಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಘಟಕ. ಸೊ ಆ ಘಟಕ ಆಗ್ತಿದೆ ಅಂದ್ರೆ ಗಣತಾಂತ್ರಿಕ ಘಟಕ ಬಂದು, ಸೊ ಉದ್ದೇಶ ಬಂದು ಅವ್ರಿಗೆ NRLM ಇದೆ, ಸಂಜೀವಿನಿ ಒಕ್ಕೂಟ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತೀವಲ್ಲ ನಾವು, ಸೊ ಸಹಾಯಕ ಸಂಘಗಳು. ಸೊ ಇವ್ರ ಮೇನ್ ಫೋಕಸ್ ಇವ್ರ ಬಗ್ಗೆನೆ. ಮತ್ತೆ ಅಲ್ಲಿ ಸೆಗ್ರಿಗೇಷನ್ ಮತ್ತೆ ಏನೇ ಮತ್ತೆ ವಾಹನ ಚಾಲನೆ ಮಾಡೋದು, ಇವೆಲ್ಲ ಹೆಣ್ಮಕ್ಳೇ ಇರ್ತಾರೆ. ಇದು ಶಂಕರ್, ನಾನ್ ಇವಾಗ ಸೊ ಸ್ಟೂಡೆಂಟ್ಸ್ ಇವಾಗ ಏನ್ ಜಾಯ್ನ್ ಆಗಿದ್ದಾರೆ ನಮ್ಮ ಹತ್ರ, ಸೊ ಅವರು ಮೇನ್ಲಿ ಇವಾಗ ರಾಜೀವ್ ಗಾಂಧಿ ಫೆಲೋಶಿಪ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಈ ನಿಮ್ಮ ಎಜುಕೇಶನ್ ಇವಾಗ ನಿಮಗೆ ಹೆಂಗ್ ಹೆಲ್ಪ್ ಮಾಡಿದೆ, ಅಂಡ್ ಅವ್ರು ಇವಾಗ ಅವ್ರಿಗೂ ಸೆಲ್ಫ್ ಡೌಟ್ಸ್ ಇರುತ್ತೆ.
ನಾವು ಬೇರೆ ಬೇರೆ ಹೌದು. ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ, ನಮ್ಮ ಎಜುಕೇಶನ್ ಎಲ್ಲ ಬೇರೆದು ಅಂತ. ಸೊ ಅವ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಓಕೆ, ಫಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನಿಮ್ಗೆ ಮಾಸ್ಟರ್ಸ್ ಆಗಿರ್ಬೇಕು, ಇಲ್ಲ ಗ್ರಾಜುಯೇಷನ್ ಆಗಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಇಲ್ಲ 1 ವರ್ಷ ಎಕ್ಸ್ಪೀರಿಯನ್ಸ್ ವಿತ್ ಎನಿ NGO ಅಂಡ್ ಗೌರ್ಮೆಂಟ್ ಸೆಕ್ಟರ್ ಇರುತ್ತೆ. ಸೊ ಮಾಸ್ಟರ್ಸ್ ಕ್ರೈಟೀರಿಯಾ ಆಗಿದ್ರೆ ಬಂದು ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇಲ್ವಾ? ಇಲ್ಲ. ಮತ್ತೆ ಮಾಸ್ಟರ್ಸ್ ಆಗಿ ಅವರು ಸೋಷಿಯಲ್ ವರ್ಕ್ ಆಗಿರ್ಬೇಕು, ಮತ್ತೆ ಡೆವಲಪ್ಮೆಂಟ್ ಸ್ಟಡೀಸ್, ಪಬ್ಲಿಕ್ ಪಾಲಿಸಿ, ಮತ್ತೆ ಸೋಷಿಯಾಲಜಿ, ಎಕನಾಮಿಕ್ಸ್, ಮತ್ತೆ ಸೈಕಾಟ್ರಿ, ಮತ್ತೆ ಇವೆಲ್ಲ ಲಾ, ಈ ತರ ಮಾಸ್ಟರ್ಸ್, ಸೋಷಿಯಲ್ ಸೈನ್ಸ್ ಮಾಸ್ಟರ್ಸ್ ಇದ್ರೆ ಮಾತ್ರ ದೇ ಕ್ಯಾನ್ ಎಲಿಜಿಬಲ್ ಅನ್ನೋಕ್ಕಿಂತ ದೇ ಕ್ಯಾನ್ ಮೋರ್ ಕೇಪಬಲ್ ಟು ಡೂ ದಿಸ್ ವರ್ಕ್. ಒಂದು ಓಕೆ, ಸೊ ಅದು ಕ್ರೈಟೀರಿಯಾ. ಸೆಲೆಕ್ಷನ್ ಪ್ರೊಸೆಸ್. ಇವಾಗ ಅವರು ಸೋಷಿಯಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರ್ನ ಪ್ರಿಫರ್ ಮಾಡ್ತಾರೆ ಅಲ್ವಾ, ಅವ್ರನ್ನ ಪ್ರಯಾರಿಟೈಸ್ ಮಾಡ್ತಾರೆ ಬೇರೆಯವ್ರಿಗಿಂತ ಕಂಪೇರ್ ಮಾಡಿದ್ರೆ. ಬಟ್ ಆಕ್ಚುಯಲ್ ಫೆಲೋಶಿಪ್ ನಲ್ಲಿ ಲೈಕ್ ಇವಾಗ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಏನಿರುತ್ತಲ್ಲ, ಅದು ಏನಿದೆ ಅಂತ ಹಂಚ್ಕೋಬಹುದಾ? ಓಕೆ, ಇದೆ ಸೇಮ್ ಮೇನ್ ಅವ್ರ ಫೋಕಸ್ ಇದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು 32 ಇಯರ್ಸ್ ಮೇಲೆ ಹೋಗಿರಬಾರ್ದು. ಸೊ ಒಂದು ಕ್ರೈಟೀರಿಯಾ ಇದೆ. ಓಕೆ, ಸೊ ಆಮೇಲೆ ಸೋಷಿಯಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು, ಸೇಮ್ ಪಬ್ಲಿಕ್ ಪಾಲಿಸಿ ಮಾಸ್ಟರ್ಸ್ ಇರಬೇಕು, ಮತ್ತೆ ಎನಿ NGO ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದ್ರೆ ದಟ್ ದ ಫೈನ್, ಆತರ ಇದ್ರೆ ನಡೆಯುತ್ತೆ. ಬಟ್ ಅದಾದ್ಮೇಲೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೇಲ್ ಬಂದು ನಿಮ್ದು ಸೇಮ್ ಸಬ್ಜೆಕ್ಟ್ ವೈಸ್ ನೋಡ್ತಾರೆ. ದೇ ಚೆಕ್ ದ ಸಬ್ಜೆಕ್ಟ್ ವೈಸ್, ಎಕನಾಮಿಕ್ಸ್, ಸೋಷಿಯಾಲಜಿ, ಅದಾದ್ಮೇಲೆ ನಿಮ್ದು ಸೈಕಾಟ್ರಿ ಇದೆಯಾ, ಮತ್ತೆ ಡೆವಲಪ್ಮೆಂಟ್ ಸ್ಟಡೀಸ್ ಇದೆಯಾ. ಸೊ ದಿಸ್ ಸಬ್ಜೆಕ್ಟ್ ಇಸ್ ಮೋರ್ ಫೋಕಸ್ ಕಂಪ್ಲೀಟ್ಲಿ. And you done separately RDPR courses, road development courses you done, development studies you done. So there are more eligible criteria they mentioned. And other than, so criteria is this one. And yeah, I am audible. ಕೇಳಿಸ್ತಿದೆ, ಹೇಳಿ. Yeah. So after that, there is a one criteria. One is education background and age criteria and experience. And experience is not much more than 1 year, or freshers can apply. The masters who are done masters, they can apply. They are eligible. So 30, no, not more than 32 years. They are not nearly go. ಕರೆಕ್ಟ್. So, ಸೊ 30 ವರ್ಷ okay. ಒಳಗಡೆ ಇರ್ಬೇಕು ಅವರು. Okay. ಸೊ And ಇಂಗ್ಲಿಷ್ ಫ್ಲೂಯೆನ್ಸಿ ಎಷ್ಟಿರ್ಬೇಕು ಇಲ್ಲಿ? ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ನಮ್ಮಲ್ಲಿ ಕನ್ನಡ ಮೀಡಿಯಂ ನಲ್ಲೂ ಓದಿರ್ಬೋದು, ಅಥವಾ ಇಂಗ್ಲಿಷ್ ಫ್ಲೂಯೆನ್ಸಿ ಅಷ್ಟಿಲ್ದೇ ಇರಬಹುದು. Okay, they're not required to speak much more fluently in English. So they can write. They have to write English. So that is the criteria. Also, selection criteria. We have to write 2 essays, one in Kannada and second one in English. And 2 essays we have to write. ನೀವು ಕೂಡ ಕನ್ನಡದಲ್ಲಿ ಅದನ್ನ ರೆಸ್ಪಾನ್ಸ್ ಹೇಳ್ಬಿಡ್ತೀರಾ ಪ್ಲೀಸ್, ಬಿಕಾಸ್ ಅವ್ರಿಗೆ ಈಸಿ ಆಗುತ್ತೆ ಅವ್ರಿಗೂ ಅರ್ಥ ಮಾಡ್ಕೊಳಕ್ಕೆ. ಓಕೆ, ಒಂದು ಕನ್ನಡದಲ್ಲಿ ಎಸ್ಸೆ ಇರುತ್ತೆ. ಅದು ಬಂದು ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ, ಮತ್ತೆ ಸ್ವಸಹಾಯ ಸಂಘ ಗುಂಪು, ಮತ್ತೆ ಎಲ್ಲ ರೂರಲ್ ಲೈವ್ಲಿಹುಡ್ ಆಕ್ಟಿವಿಟೀಸ್ ಏನು ಗ್ರಾಮ ಪಂಚಾಯತ್ ನಡೆಯುತ್ತೆ ಅದ್ರ ಬಗ್ಗೆ ಇರುತ್ತೆ ಎಸ್ಸೆ. ಸೊ ಇಂಗ್ಲಿಷ್ ಅಲ್ಲೂ ನೀವು ಬರೀಬೇಕಾಗುತ್ತೆ. ಸೊ ಬೇಸಿಕಲಿ ಇಂಗ್ಲಿಷ್ ಯಾಕಂದ್ರೆ ಸೊ ಇದು ಪಾಲಿಸಿ ಮೇಕಿಂಗ್ ಇರೋದ್ರಿಂದ ಸೊ ಇಂಗ್ಲಿಷ್ ಅಲ್ಲಿ ಬರೀಲೇಬೇಕಾಗುತ್ತೆ. ಮತ್ತೆ ಕನ್ನಡ ರೈಟಿಂಗು ಎಲ್ಲ ಬೇಕೇ ಬೇಕು. ರೈಟಿಂಗ್ ಸ್ಪೀಕಿಂಗು ಫ್ಲೂಯೆನ್ಸಿ ಇರಲೇಬೇಕು ಕನ್ನಡ. ಬಿಕಾಸ್ ಆಫ್ ದ ನಾವು ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ತಾರೋದ್ರಿಂದ ಕನ್ನಡ ಸ್ಪೀಕಿಂಗ್ ಇರ್ಲೇಬೇಕು. ಇದು ಮಸ್ಟ್, ಇದು ಮ್ಯಾಂಡೇಟರಿ ಇದೆ. ಸೊ ಇಂಟರ್ವ್ಯೂ ಎಲ್ಲ ಕನ್ನಡದಲ್ಲೇ ಆಗುತ್ತೆ. ನಾಟ್ ನೀಡೆಡ್ ಟು ಎಕ್ಸ್ಪ್ಲೈನ್ ಇನ್ ಇಂಗ್ಲಿಷ್. ವಿ ಹ್ಯಾವ್ ಟು ಮ್ಯಾನೇಜ್ ದ ಇಂಗ್ಲಿಷ್, ಬೇಸಿಕ್ ಇಂಗ್ಲಿಷ್. ರೈಟಿಂಗ್ ಇಂಟರ್ವ್ಯೂ ಪ್ರೊಸೆಸ್ ಎಷ್ಟು ಲಾಂಗ್ ಇತ್ತು? ಎಷ್ಟು ತಿಂಗಳು ಅಥವಾ ವಾರ? ಇದು ಬಂದು ನಮ್ಗೆ ಈಗ ಬಂದಿರೋ ಪೊಸಿಷನ್ ಐ ಥಿಂಕ್ ವಿತಿನ್ 1 month ಪ್ರೋಸೆಸ್ ನಡೆಯೋ ಚಾನ್ಸಸ್ ಇದೆ. ಬಿಕಾಸ್ ಯಾಕಂದ್ರೆ ಕ್ರೈಟೀರಿಯಾ ಆಲ್ರೆಡಿ ಫೆಲೋಶಿಪ್ ಸ್ಟಾರ್ಟ್ ಆಗಿದೆ ಇದು. ಸೊ ದೇ ಆರ್ ಜಾಯಿನಿಂಗ್ ವಿತ್ ಅಸ್. ಸೊ 7 ಜನ ಅವರು ಜಾಯ್ನ್ ಆಗ್ತಾರೆ. ಸೊ ದಟ್ ಇಸ್ ದ ಪ್ರೋಸೆಸ್. ನಮ್ಗೆ 3 ತಿಂಗಳು ಪ್ರೋಸೆಸ್ ಇತ್ತು. ಸೊ ಎಲೆಕ್ಷನ್ ಇದ್ದಿದ್ರಿಂದ ಸೊ ನಮ್ಗೆ ಸ್ವಲ್ಪ ಟೈಮ್ ಆಯ್ತು. ಬಟ್ ಇಟ್ ಇಸ್ 3 months ಪ್ರೋಸೆಸ್. ಸೊ ಅಪ್ಲಿಕೇಶನ್ ಶಾರ್ಟ್ಲಿ ಏನೇನ್ ಸ್ಟೆಪ್ಸ್ ಇರುತ್ತೆ? ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಮಾಡೋದಿರುತ್ತೆ. ಅಂಡ್ ಅಪ್ಲಿಕೇಶನ್ ಜೊತೆ ತೋರಿಸಬಹುದು ಅನ್ಸುತ್ತೆ. ನಾವು ಅಪ್ಲಿಕೇಶನ್ ನಾನು ಶೇರ್ ಮಾಡ್ತೀನಿ ಸ್ಕ್ರೀನು, ಜಸ್ಟ್ ಒಂದು ರೆಫರೆನ್ಸ್ ಸಿಗ್ಲಿ ಅಂತ. ಹಂಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ಅದ್ರಲ್ಲಿ. ಸೊ ಇದೆ ಅಲ್ವಾ, ಸ್ಕ್ರೀನ್ ಕಾಣಿಸ್ತಿದ್ಯಾ? ಓಕೆ, ಜಸ್ಟ್ ರಾಜೀವ್ ಗಾಂಧಿ
ಪಂಚಾಯತ್ ರಾಜ್ ಫೆಲೋಶಿಪ್ ಅಂತ ಅವ್ರು ಆನ್ಲೈನ್ ಅಲ್ಲಿ ಟೈಪ್ ಮಾಡಿದ್ರೆ ಅವ್ರ ಈ ವೆಬ್ಸೈಟ್ ಬರ್ತಾರೆ ಅಲ್ವಾ? ಹೌದು 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 ಓಕೆ, ಸೊ ನೀವು ಕೂಡ ಆನ್ಲೈನ್ ಅಪ್ಲೈ ಮಾಡಿರೋದು? ಹೌದು ಆನ್ಲೈನ್. ಸೊ ಆನ್ಲೈನ್ ಅಪ್ಲೈ ಮಾಡಿ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅವ್ರು ಫಿಲ್ ಮಾಡಿದ್ರೆ, ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ಹೌದು. ಇವತ್ತು ನಾವು ಹೇಳಿದ್ವಿ ನೀವು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿದ್ರೆ ನಾವ್ ಇಲ್ಲೇ ಅಪ್ಲೈ ಮಾಡಿಸ್ತೀವಿ ಅಂತ. ಬಟ್ ಐ ಹ್ಮ್. ಥಿಂಕ್ ಎಷ್ಟು ಜನ ಸ್ಟೂಡೆಂಟ್ಸ್ ಇವಾಗ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ಸದ್ಯಕ್ಕೆ ನನ್ಗನ್ಸುತ್ತೆ ತುಂಬಾ ಕಡಿಮೆ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಫೈಲ್ಸ್ ರೆಡಿ ಇಟ್ಕೊಂಡಿದ್ದಾರೆ. ಬಹುಶಃ ಅವ್ರಿಗೆ ಸ್ವಲ್ಪ ಸಮಯ ಬೇಕು. ಬಟ್ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅಸ್. ನೀವು ಆಮೇಲೆ ನಮ್ಗೆ ಎಲ್ಲರೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ? ಕರಿಯರ್ ಡೆವಲಪ್ಮೆಂಟ್ ಫೌಂಡೇಶನ್ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಸೊ ಸಪೋಸ್ ಆನ್ಲೈನ್ ಅಲ್ಲಿ ಯಾರ್ಯಾರು ನೋಡ್ತಾ ಇದೀರಲ್ಲ, ನೀವು ಆನ್ಲೈನ್ ಅಲ್ಲಿ ನೀವು ಯಾವುದೇ ಪ್ಲಾಟ್ಫಾರ್ಮ್ ನಲ್ಲಿ ಆಗಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಗ್ರೂಪ್ ಲಿಂಕ್ ಕಳಿಸಿ ಅಂತ ನಾವು ಕಳಿಸ್ತೀವಿ. ಸೊ ಬೇಸಿಕಲಿ ನೀವು ಜಾಯ್ನ್ ಆಗಿದ ತಕ್ಷಣ ನಾವು ನಿಮ್ಗೆ ಡೀಟೇಲ್ಸ್ ಏನೇನ್ ಬೇಕಾಗುತ್ತೆ ಅಂತ ಹೇಳ್ಕೊಡ್ತೀವಿ. ಸೊ ಎಜುಕೇಶನ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ಮೇಲ್ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆ, ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕು. ಸೊ ಈ ಪ್ರೊಸೆಸ್ ನಿಮ್ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇತ್ತಾ? ಅಂಡ್ ಏನಾದ್ರು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿತ್ತಾ ನಿಮ್ಗೆ? ಇಲ್ಲ, ಡಾಕ್ಯುಮೆಂಟ್ ಇಶ್ಯೂಗಳು ಪ್ರಾಬ್ಲಮ್ ಎಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬರುತ್ತೆ. ಸೊ ನಂದು ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ನಂದು ಕಂಪ್ಲೀಟ್ ಆಗಿರ್ಲಿಲ್ಲ ಎಜುಕೇಶನ್. ಯಾಕೆ ಐ ಮೀನ್ ಜಾಬ್ ಕಂಪ್ಲೀಟ್ ಆಗಿರ್ಲಿಲ್ಲ. ನಾನು ಜಾಬ್ ಮಾಡ್ತಾ ನಾನು ಅಪ್ಲೈ ಮಾಡಿದ್ದೆ ಫೆಲೋಶಿಪ್ ಪ್ರೋಗ್ರಾಮ್ಗೆ. ಸೊ ಫೆಲೋಶಿಪ್ ಪ್ರೋಗ್ರಾಮ್ ಉದ್ದೇಶನೇ ಅಷ್ಟೇ, ನಾನು ಮುಂದೆ PhD ಮಾಡಬೇಕು. ಸೊ ಐ ಕ್ಯಾನ್ ಗೆಟ್ ಗ್ರೌಂಡ್ ಲೆವೆಲ್ ಎಕ್ಸ್ಪೀರಿಯನ್ಸ್, ಮತ್ತೆ ಐ ಕ್ಯಾನ್ ಎಂಗೇಜ್ ವಿತ್ ಕಮ್ಯುನಿಟಿ. ಸೊ ಪಾಲಿಸಿ ಮೇಕಿಂಗ್ ಎಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಇಟ್ ಇಸ್ ಯೂಸ್ಫುಲ್. ದಟ್ಸ್ ವೈ ಐ ಎಂಟರ್ ದಿಸ್ ಫೆಲೋಶಿಪ್. ಒಂದು ಸೊ ಡಾಕ್ಯುಮೆಂಟ್ ಇಶ್ಯೂ ಬಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಶ್ಯೂ ಆಗ್ಬೋದು, ಮತ್ತೆ ಪ್ರಾಪರ್ ನೇಮು, ಡೇಟ್ ಆಫ್ ಬರ್ತ್ ದೇ ಚೆಕ್ ಪ್ರಾಪರ್ಲಿ, ಸಬ್ಜೆಕ್ಟ್ ಅಂಡ್ ನೇಮ್, ಡೇಟ್ ಆಫ್ ಬರ್ತ್ ಇಸ್ ಮಸ್ಟ್. ಅದು ಮೇನ್ ಇರೋದು. ಸೊ ಆಮೇಲೆ ಸೇಮ್ ID ಕಾರ್ಡ್ ಪ್ರೋಸೆಸ್ ಅಂಡ್ ಡಾಕ್ಯುಮೆಂಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ದೇ ಚೆಕ್ ಪ್ರಾಪರ್ಲಿ ಅಂಡ್ ಮೇಕ್ ಶೋರ್ ದಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಮತ್ತೆ ಸರ್ಟಿಫಿಕೇಟ್ಗಳು, ಕಾಲೇಜ್ ಸರ್ಟಿಫಿಕೇಟ್, SLC, PUC, ಮಾರ್ಕ್ಸ್ ಸರ್ಟಿಫಿಕೇಟ್, ಅದು ಇದು. ಸೊ ನಾರ್ಮಲ್ ಡೀಟೇಲ್ಸ್ ಮಾತ್ರನೇ. ಓಕೆ, ಆಲ್ ರೈಟ್. ಸೊ ಫಾರ್ ಇವಾಗ ಎಷ್ಟು ತಿಂಗಳಾಗಿದೆ ನೀವು ಈ ಫೆಲೋಶಿಪ್? ಆಲ್ರೆಡಿ ನೀವು ಫೆಲೋಶಿಪ್ ಅಲ್ಲಿ ಇದ್ದೀರಾ. ಸೊ ಫಾರ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಏನ್ ಮಾಡ್ತಾ ಇದೀರಾ ನೀವು? ಎವ್ರಿ ಡೇ ನಿಮ್ ಆಕ್ಟಿವಿಟಿ ಹೇಗಿರುತ್ತೆ ಅಂತ? ಸೊ ಫಾರ್ ನಮ್ಗೆ 3 months ಆಯ್ತು ನಾನು ಜಾಯ್ನ್ ಆಗಿ. 3 months ಗೋಯಿಂಗ್ ಆನ್. ಸೊ 2 months ನಮ್ಗೆ ರಿಗ್ರೆಸ್ ಆಗಿ ಟ್ರೈನಿಂಗ್ ಇತ್ತು ಇನ್ SID, ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇದೆ. ಅಬ್ದುಲ್ ನಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಇದೆ ಮೈಸೂರಲ್ಲಿ, ಲೈಕ್ API. ಸೊ ಆಲ್ PS ಆಫೀಸರ್ಸ್ ಅಂಡ್ ಎಲ್ಲ EOs ಗಳಿಗೆ ಟ್ರೈನಿಂಗ್ ಕೊಡುವಂತ ಇನ್ಸ್ಟಿಟ್ಯೂಷನ್. ಅಲ್ಲಿ ನಮ್ಗೆ ಟ್ರೈನಿಂಗ್ ಮಾಡಿದ್ರು. ಸೊ ಆಲ್ IAS ಆಫೀಸರ್ಸ್ ಇರ್ತಾರೆ, ಮತ್ತೆ ರಿಚ್ ಆರ್ಗನೈಸೇಷನ್ ಇಂದ ಬಂದಿರ್ತಾರೆ, ಮತ್ತೆ ವೆಲ್ ನಾಲೆಡ್ಜ್ ಇರ್ತಾರೆ. ಯಾಕಂದ್ರೆ ನಮ್ಗೆ ಕಂಪ್ಲೀಟ್ ಫೌಂಡೇಶನ್ ಆಫ್ ದ ಪಂಚಾಯತ್ ಕೋಚಿಂಗ್ ಅನ್ನೋಕ್ಕಿಂತ ಇಟ್ ಇಸ್ ಟ್ರೈನಿಂಗ್ ಆಗುತ್ತೆ. ಐ ಮೀನ್ ವಿ ಹ್ಯಾವ್ ಟು ಅಡ್ಜಸ್ಟ್ ದ ಸಿಸ್ಟಮ್. ಸೊ 2 months ರಿಗ್ರೆಸ್ ಇರುತ್ತೆ. ಸೊ ಅದ್ರಲ್ಲಿ ನಮ್ಗೆ ಫೀಲ್ಡ್ ವರ್ಕ್ ಬಂದು ಫೀಲ್ಡ್ ಎಮರ್ಷನ್ ಇರುತ್ತೆ 1 month. ಸೊ ದಕ್ಷಿಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಬಗ್ಗೆ, ಕಲ್ಯಾಣ ಕರ್ನಾಟಕ ಭಾಗ ಹೋಗಿ ಫೀಲ್ಡ್ ಎಕ್ಸ್ಪೋಜರ್ ಇರುತ್ತೆ ನಮ್ಗೆ. ಸೊ ಬೋತ್ ಕಂಪ್ಯಾರಿಟಿವ್ ಅನಾಲಿಸಿಸ್ ನೋಡ್ಬೇಕಾಗುತ್ತೆ. ದಿಸ್ ಇಸ್ ಅ ಫೀಲ್ಡ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಅಗೇನ್ ವಿ ಹ್ಯಾವ್ ಟು ಕಮ್ ಟು SID ಅಂಡ್ ಇದು 2 months ಪ್ರೋಸೆಸ್ ಟ್ರೈನಿಂಗ್, ರಿಗ್ರೆಸ್ ಟ್ರೈನಿಂಗ್ ಆಯ್ತು. ಸೊ ಇನಿಷಿಯಲಿ 2 months ನಿಮಗೆ ಟ್ರೈನಿಂಗ್ ಪೀರಿಯಡ್ ಇತ್ತು. ಸೊ ನಿಮ್ ಆಕ್ಚುಯಲ್ ಕೆಲಸ ಶುರು ಆಗೋದು ಯಾವಾಗ ಹಾಗಾದ್ರೆ? ಜಸ್ಟ್ ಈ ಮಂತ್ ಇಂದ ಸ್ಟಾರ್ಟ್ ಆಗಿದೆ. ಐ ಮೀನ್ ಲೈಕ್ ಆಗಸ್ಟ್ ಮಂತ್ ಸ್ಟಾರ್ಟೆಡ್ ಅವರ ಅಸೈನ್ ದ ಲೊಕೇಶನ್. ಸೊ ನಮ್ಗೆ ತಾಲೂಕು ಅಸೈನ್ ಆಯ್ತು. ಪ್ರೆಸೆಂಟ್ ನಮ್ಗೆ ಫೇಸ್ ಮಾಡೋ ಇಶ್ಯೂ ಅನ್ನೋಕ್ಕಿಂತ ಚಾಲೆಂಜಸ್ ಬರುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಕೆಲವು ಇಶ್ಯೂಗಳಿದೆ, ಮತ್ತೆ ಅದನ್ನ ಯಾವ ತರ ನೋಡ್ಬೇಕಾಗುತ್ತೆ, ಮತ್ತೆ ಸಿಸ್ಟಮ್ ಯಾವ ತರ ಯಾವ ತರ ರನ್ ಆಗ್ತಿದೆ. ಸೊ ಇವೆಲ್ಲ ಎಕ್ಸ್ಪೀರಿಯನ್ಸ್ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಯು ಹ್ಯಾವ್ ಟು ಅಬ್ಸರ್ವ್. ಯಾಕಂದ್ರೆ ಸಡನ್ಲಿ ವಿ ಕ್ಯಾನ್ ರಿಯಾಕ್ಟ್. ಯಾಕಂದ್ರೆ ಸಿಸ್ಟಮ್ ಒಳಗಿದ್ದು ಮತ್ತೆ ಹೊರಗಿದ್ದು ಬ್ಲೇಮ್ ಮಾಡೋದು ತುಂಬಾ ವ್ಯತ್ಯಾಸ ಇರುತ್ತೆ. ಓಕೆ, ಸೊ ನಮ್ಮೆಲ್ಲರಿಗೂ ಗೊತ್ತು ಗವರ್ಮೆಂಟ್ ಆರ್ಗನೈಸೇಷನ್ ಜೊತೆ, ಅಂದ್ರೆ ಗವರ್ಮೆಂಟ್ ಜೊತೆ ನಾವ್ ಯಾವ ಕೆಲಸ ಮಾಡಿದ್ರು ಲೆಟ್ಸ್ ಸೇ ಕರಪ್ಷನ್ ಅನ್ನೋದಿರುತ್ತೆ, ಅಥವಾ ಪ್ರೊಸೆಸ್ ಸ್ಲೋ ಇರುತ್ತೆ, ರೆಡ್ ಟೇಪಿಸಮ್ ಅಂತ ಕರಿತೀವಿ. ಸೊ ಈ ರೀತಿ ಹಲವಾರು ಸಮಸ್ಯೆಗಳಿರುತ್ತೆ. ಸೊ ಅದನ್ನ ನೀವು ಫಸ್ಟ್ ಹ್ಯಾಂಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ನಿಮ್ಗೂ ಅರ್ಥ ಆಗ್ತಿದೆ ಗವರ್ಮೆಂಟ್ ಅಲ್ಲಿ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಿದೆ ಅಂತ? ಗೌರ್ಮೆಂಟ್ ಅಲ್ಲಿ ಹೇಗಂದ್ರೆ ಸಿಸ್ಟಮ್ ಒಂದು ಲ್ಯಾಕ್ ಆಫ್ ರಿಸೋರ್ಸ್ ಇಶ್ಯೂಗಳಿದೆ. ರಿಸೋರ್ಸ್ ಬೇಗ ಹ್ಯೂಮನ್ ರಿಸೋರ್ಸ್ ಒಂದು, ಯಾಕಂದ್ರೆ ಎಫಿಷಿಯನ್ಸಿ ವರ್ಕ್ ಬೇಕು, ಮತ್ತೆ ಇಂಪ್ರೂವ್ಮೆಂಟ್ ಬೇಕು, ಅಡ್ವಾನ್ಸ್ ಲೆವೆಲ್ ಹೋಗ್ಬೇಕಾಗುತ್ತೆ ಒಂದು.
ಮತ್ತೆ ಲಾಟ್ ಆಫ್ ಇಶ್ಯೂಗಳಿದೆ. ಬೇಸಿಕ್ ನೀಡ್ಸ್ಗಳು ಸ್ವಲ್ಪ ಮೇಂಟೈನ್ ಬ್ಯಾಲೆನ್ಸ್ ಆಗ್ತಿಲ್ಲ, ಯಾಕಂದ್ರೆ ಸಸ್ಟೈನ್ ಆಗ್ಬೇಕು. ಒಂದ್ ವರ್ಷ ಗೌರ್ಮೆಂಟ್ ವೆರಿ ವೆಲ್ ಟು, ಸೆಕೆಂಡ್ ವರ್ಷ ಬಂದು ಸಮ್ ಬಜೆಟ್ ಇಶ್ಯೂ, ಅದು ಪ್ರೋಸೆಸ್ ಆಗಲ್ಲ. I mean, this is some technical issue and we have to face. Okay. I mean, So, it's I think ಇಶ್ಯೂಗಳು. ಎಸ್ ಸೊ ಈ ತರ ಒಂದ್ ಗವರ್ಮೆಂಟ್ ಫೆಲೋಶಿಪ್ ಅಂತ ಅಂದ್ರೆ ಗವರ್ಮೆಂಟ್ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಾಗುತ್ತೆ ಪ್ರತಿಯೊಬ್ರು. ಅಂಡ್ ಆ ಎಕ್ಸ್ಪೀರಿಯನ್ಸ್ ಅಂಡ್ ಇದು ಅದ್ರ ಹೊರತಾಗಿಲ್ಲ ಅಂತ ಹೇಳ್ತಾ ಇದೀರ. ಸೊ ನೀವು ಈ ಫೆಲೋಶಿಪ್ ಅಪ್ಲೈ ಮಾಡೋದಕ್ಕೆ ಕಾರಣ ಏನು? ಅಂಡ್ ಅಫ್ ಕೋರ್ಸ್ ಒಂದು ಇದು ನಿಮ್ಗೆ ಸಿಗೋದನ್ನ ಇದು ಸ್ಯಾಲರಿ ಅಂತ ಕರೀತಾರ, ಸ್ಟೈಫಂಡ್ ಅಂತ ಕರೀತಾರ, ಅಂಡ್ ಎವ್ರಿ ಮಂತ್ ನಿಮ್ಗೆ ಅಟ್ಲೀಸ್ಟ್ ಅದು ರೆಗ್ಯುಲರ್ ಆಗಿ ಸಿಗ್ತಿದ್ಯಾ? ಇದು ನಮ್ಗೊಂದು ಸಹಾಯಧನ ಹಾನರಿಯಂ ತರ ಕೊಡ್ತಾರೆ, ಗಿವಿಂಗ್ ಹಾನರಿಯಂ. ಸೊ ಇದು ಟ್ಯಾಕ್ಸ್ ಕಟ್ ಆಗುತ್ತೆ, ಬಿಕಾಸ್ ಆಫ್ ಇನ್ಕಮ್ ಲೆವೆಲ್ ಇಂದ ಸ್ವಲ್ಪ ಜಾಸ್ತಿ ಇರೋದು ಟ್ಯಾಕ್ಸ್ ಆಗುತ್ತೆ. ಸೊ ಹಾನರಿಯಂ ತರ ಕೊಡ್ತಾರೆ. 2 years ಪ್ರಾಜೆಕ್ಟ್ ಇದೆ ಇದು. ಇಟ್ ಇಸ್ 2 years ಪ್ರಾಜೆಕ್ಟ್. If government wish, we can continue. Otherwise, it is not any ಇರಲ್ಲ. They can come next batch. Next batch maybe hire ಮಾಡಬಹುದು. They can maybe possible to extend up. If a program is well move and budget is there, then they can extend all over Karnataka. Possibility is there. ಓಕೆ, ಸೊ If ಸದ್ಯಕ್ಕೆ ನೀವ್ ಹೇಳ್ತಾ ಇರೋದು positive ಬರೀ impact. ನಾರ್ತ್ ಕರ್ನಾಟಕದಲ್ಲಿ ಇದೆ ಅಂತ. No, So only Kalyan Karnataka, Hyderabad Karnataka region only. ಓಕೆ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಸದ್ಯಕ್ಕೆ ಇರೋದು. ಬಟ್ ಕರ್ನಾಟಕದಲ್ಲಿ Yeah, ಇರೋರು ಎಲ್ಲಿರೋ ಸ್ಟೂಡೆಂಟ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅಲ್ವಾ? yeah. They can apply everyone. ಓಕೆ Uh, ಸೊ hmm. ಹೇಳಿ. Yeah, continue. ಯಾ ಸೊ ಇನ್ನೊಂದು ಕ್ವಶನ್ ನನ್ಗೆ ಏನಂತಂದ್ರೆ, ಈಗ ಸೊ ನಿಮ್ದು ಒಂದು ವಿಡಿಯೋ ಇದೆ ನಮ್ಮ ಹತ್ರ. ಸೊ ನಾ ಅದನ್ನ ಶೇರ್ ಮಾಡ್ಬಿಡ್ಲಾ? Yeah, ನಿಮ್ sure. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಈ ಸೆಷನ್ಸ್ ಎಲ್ಲ ಹೇಗೆ ಅಟೆಂಡ್ ಮಾಡ್ತೀರಾ ಅನ್ನೋದು ಒಂದು ವಿಡಿಯೋ ಇದೆ, ಎಲ್ಲರಿಗೂ ತೋರ್. ಸೌಂಡ್ ಕೇಳಿಸಿದೆಯಲ್ಲ? Yes. That's it. ಬೇಸಿಕಲಿ ನಿಮ್ ಈ ಫೆಲೋಶಿಪ್ ನಲ್ಲಿ ನಿಮ್ಗೆ ನೋಡಿದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ರು ಆಕ್ಚುಲಿ. ಸೊ ಟೋಟಲ್ ನಿಮ್ ಬ್ಯಾಚ್ ಸೈಜ್ ಎಷ್ಟಿದೆ? Present 44 ಇದೀವಿ ನಾವು. ಓಕೆ, ಸೊ ಇವಾಗ ಹೊಸ ಅಪ್ಲಿಕೇಶನ್ ನಲ್ಲಿ ಕೂಡ ಇವಾಗ 45 ಜನ ಅಪ್ಲಿಕೆಂಟ್ಸ್ ನ ಅವ್ರು ಸೆಲೆಕ್ಟ್ ಮಾಡ್ತಾರಾ? ಇಲ್ಲ, 7 ಮಾತ್ರ ಇವಾಗ. ಅವ್ರು ನಿಮ್ಮನ್ನ ಜಾಯಿನ್ ಆಗ್ತಾರೆ ಈಗ? They join with us. ಓಕೆ ಸೊ ಇಯರ್ಲಿ ಫೆಲೋಶಿಪ್ ಇನ್ನು ಎಷ್ಟು ದಿನ ತನಕ ಇದೆ ಈ ಫೆಲೋಶಿಪ್ ನಿಮ್ಗೆ? ಪ್ರೆಸೆಂಟ್ ನಮ್ಗೆ ಸ್ಟಾರ್ಟ್ ಆಗಿರೋದು ಜೂನ್ ಇಂದ. ಸೊ 2 years ಇರುತ್ತೆ, ಅಂಡ್ 2026 ಜೂನ್ ವರ್ಗು ಇರ್ಬೋದು ನಮ್ಗೆ, ಮೇ ವರ್ಗು ಎಂಡ್. ಸೊ ದಿಸ್ ಅ ಪೀರಿಯಡ್ ಆಫ್ ಅವರ್ ಫೆಲೋಶಿಪ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಇಯರ್ ಇಸ್ ಅಪ್ ಟು ಗವರ್ಮೆಂಟ್ ಡಿಸಿಷನ್. ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ನೆಕ್ಸ್ಟ್ ಬ್ಯಾಚ್ ಕಮ್ ಆರ್ ನಾಟ್. So present they are selecting the 7 fellows remaining. So the total 51 fellows they are selected, but they recorded only 44 fellows. I mean, 44 ಜನ fellows report ಮಾಡ್ಕೊಂಡಿದ್ರು. So
remaining 7 fellows not reported. So that's ಓಕೆ. why they are ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಕಾರಣಾಂತರದಿಂದ ಅವರು ಜಾಯಿನ್ ಆಗಿಲ್ಲ. ಹಾಗಾಗಿ ಅಡಿಷನಲ್ yeah, ಆಗಿ ಕೆಲವು ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ ಅಂತ ಅನ್ಬಿಟ್ಟು ಮತ್ತೆ ಈ ಅಪ್ಲಿಕೇಶನ್ ಪ್ರೊಸೆಸ್ ನ ಶುರು ಮಾಡಿದ್ದಾರೆ. ಸೊ ಟೋಟಲ್ ನಂಬರ್ ಏನಾಗುತ್ತೆ ಅವಾಗ? 51 ತಾಲೂಕು 51. ಓಕೆ 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 ಓಕೆ. ಸೊ ಇನ್ ಕೆಲವರು ಕ್ವೆಶ್ಚನ್ಸ್ ಕೂಡ ಕೇಳ್ತಿದ್ದಾರೆ, ನಾವು ಅದನ್ನ ಅಡ್ರೆಸ್ ಕೂಡ ಮಾಡ್ಬೋದು. ಅಪ್ಲಿಕೇಶನ್ Yeah, sure. ಅಪ್ಲಿಕೇಶನ್ ಹಾಕಿದ ನಂತರ ಇರೋ ಪ್ರಕ್ರಿಯೆ ಬಗ್ಗೆ ತಿಳಿಸಿ ಅಂತ ಹೇಳ್ತಿದ್ದಾರೆ. ಸೊ ಅದೇ ನೀವು ಅಪ್ಲಿಕೇಶನ್ ನಲ್ಲಿ ಅಪ್ಲೈ ಮಾಡ್ತೀರಾ, Okay. ಅದಾದ್ಮೇಲೆ ನೀವ್ ಹೇಳಿದ್ರಿ ಇಂಟರ್ವ್ಯೂ ಇರುತ್ತೆ ಅಂತ ಅಲ್ವಾ? ಸೊ ಬೇಸಿಕಲಿ ಇಂಟರ್ವ್ಯೂ ಎಷ್ಟು ರೌಂಡ್ಸ್ ಇತ್ತು ನಿಮ್ಗೆ? Application ಆದ್ಮೇಲೆ ಇಂಟರ್ವ್ಯೂ ಇರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆ So after application they shortlist. Based on your application they shortlist. Then they call you or they send mail. You have to update mail and so based on the shortlist. ಯಾಕಂದ್ರೆ ಅವ್ರ SOP and ಏನೇ criteria fulfill ಆಗಿರೋ they shortlist. So then they call for the document verification. So then they call that day or the day after maybe they have to write exam in Kannada and English, both in ಓಕೆ. language. Essay writing. And ಸೊ after ಈ ಎಕ್ಸಾಮ್ shortlist, ಡ್ಯೂರೇಷನ್ ಎಷ್ಟಿರುತ್ತೆ, ಮತ್ತೆ ಎಲ್ಲಿ ಹೋಗಿ ಬರಿಬೇಕು ಅವರು ಈ it is ಎಕ್ಸಾಮ್ ನ, ಮತ್ತೆ ಯಾವ ಲ್ಯಾಂಗ್ವೇಜ್ ನಲ್ಲಿ they ಬರಿಬೇಕು? convey Kannada and English, both language we have to ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೇ ಬರಿಬೇಕಾಗುತ್ತೆ. ಸೊ ಅವರು ಕಾಲ್ ಮಾಡಿ ಹೇಳ್ತಾರೆ, ಕನ್ವೆ ಮಾಡ್ತಾರೆ ಎಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಸೊ ಅವರು ಕನ್ವೆ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಸೆಂಟರ್ ಹೇಳ್ತಾರೆ. ಸೊ ಲೆಟರ್ ಸೆಂಡ್ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಲೆಟರ್ ಮತ್ತೆ ಗೈಡ್ಲೈನ್ಸ್ ಶೇರ್ ಮಾಡ್ತಾರೆ, ಎಲ್ಲಿ ಇರುತ್ತೆ ಮತ್ತೆ ಟೈಮಿಂಗ್ಸ್ ಡೀಟೇಲ್ಸ್ ದೇ ಶೇರ್ ದ ಡೀಟೇಲ್ಸ್. ಅದಾದ್ಮೇಲೆ ಸೊ ದಟ್ ಬೇಸ್ಡ್ ಇಫ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಪರ್ಲಿ ಡನ್, then they have to write, they are eligible to write the exam. So Okay. otherwise they are left. ಸೊ ನೀವು If the ಎಕ್ಸಾಮ್ document is ಏನಾದ್ರು not ಪ್ರಿಪರೇಷನ್ certified. ಮಾಡಿದ್ರಾ? ಇವಾಗ ನಮ್ ಸ್ಟೂಡೆಂಟ್ಸ್ ತುಂಬಾ ಜನ ಕೆಲಸ ಕೂಡ ಮಾಡ್ತಿದ್ದಾರೆ ಅಂಡ್ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕ್ವಶನ್ಸ್ ಯಾವ ತರ ಇದ್ವು, ಮತ್ತೆ ಒಂದ್ ವೇಳೆ ಪ್ರಿಪೇರ್ ಆಗ್ಬೇಕು ಅಂದ್ರೆ ಹೇಗ್ ಪ್ರಿಪೇರ್ ಆಗ್ಬೋದು ಅವರು? ಕ್ವಶನ್ಸ್ ಪ್ರಿಪೇರ್ ಆಗೋಕ್ಕಿಂತ ದೇ ಆರ್ ದ ಫಂಡಮೆಂಟಲ್. ಅಂದ್ರೆ ಯಾರು ಮೇನ್ ಸೋಷಿಯಲ್ ವರ್ಕ್ ಎಲ್ಲ ವರ್ಕ್ ಮಾಡಿರ್ತಾರೆ, ದೇ ಈಸಿಲಿ ಕ್ಯಾನ್ ಕ್ರಾಕ್ ದ ಎಕ್ಸಾಮ್ ಈಸಿಲಿ. ಸೊ ದಟ್ ಬೇಸ್ಡ್ ದ ಕ್ವಶನ್ಸ್ ಅರೈವ್. ಮತ್ತೆ ಬೇಸಿಕ್ ಪಂಚಾಯತ್ ಲೆವೆಲ್ ಇಶ್ಯೂಸ್ ಅಂಡ್ NRLM, ಸಂಜೀವಿನಿ ಒಕ್ಕೂಟ, ಸೆಲ್ಫ್ ಹೆಲ್ಪ್ ಗ್ರೂಪ್ and rural development issues, sustainable development goals. This related questions frame majorly the issues focus on. And is they are not as I mean ಅವರು ಡೈರೆಕ್ಟ್ ಆಗಿ ನಿಮ್ಗೆ ಕ್ವಶನ್ಸ್ ದೇ ಆಸ್ ಸೊಲ್ಯೂಷನ್. ಐ ಮೀನ್ ನೀವು ಒಂದು ಸೊಲ್ಯೂಷನ್ ಕೊಡ್ಬೇಕಾಗತ್ತೆ ಆ ಪ್ರಶ್ನೆಗೆ, ಮತ್ತೆ ನಿಮ್ಮ ಅಭಿಪ್ರಾಯಗಳು ಮತ್ತೆ ನಿಮ್ಮ ಏನ್ ಪ್ಲಾನ್ ಇರುತ್ತೆ. ಒಂದು ಸಿಚುವೇಶನ್ ಕೊಡ್ಬೋದು, ಒಂದು ಕ್ವಶನ್ ಈ ತರ ಇರುತ್ತೆ, ನೀವು ಯಾವ ತರ ಇದನ್ನ ಸಾಲ್ವ್ ಮಾಡ್ತೀರಾ. ಸೊ ಈ ರೀತಿ ಕ್ವಶನ್ಗಳು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಜಾಸ್ತಿ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಕೇಳ್ತಾರೆ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ. ಇವಾಗ ಪಂಚಾಯತ್ ರಾಜ್ ನಲ್ಲಿ ಇರೋ ಏನದು ರೂಲ್ಸ್ ರೆಗ್ಯುಲೇಷನ್ಸ್ ಏನು, ಲಾ ಅಂಡ್ ಆರ್ಡರ್, ಸೊ ಈ ರೀತಿ KS IAS ಎಕ್ಸಾಮ್ ತರ ಕೇಳೋ ಕ್ವೆಶ್ಚನ್ಸ್ ಕೇಳಲ್ಲ. ಬಟ್ ನಿಮ್ಗೆ ಇವಾಗ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಒಂದು ಸಿಚುಯೇಷನ್ ಕೊಟ್ಬಿಟ್ಟು ಅದನ್ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ, ಈ ರೀತಿಯ ಒಂದು ಪರ್ಸನಾಲಿಟಿ ಅಥವಾ ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ ಮೇಲೆ ಕ್ವೆಶ್ಚನ್ಸ್ ಇರುತ್ತೆ ಅಂತ ಹೇಳ್ತಿದ್ದೀರಾ? ಹೌದೌದು. ಮತ್ತೆ ಕಂಪ್ಲೀಟ್ ಪಂಚಾಯತ್ ರಿಲೇಟೆಡ್ ಕ್ವಶನ್ಸ್. ಓಕೆ, ಪಂಚಾಯತ್ ರಿಲೇಟೆಡ್. ಹೌದು. ಮತ್ತೆ ಲೈವ್ಲಿಹುಡ್ ಆಸ್ಪೆಕ್ಟ್ ಕ್ವಶನ್ಸ್ ಇರುತ್ತೆ, ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕ್ವಶನ್ಸ್ ಇರುತ್ತೆ. ಸೊ ಇವೆಲ್ಲ ಕ್ವಶನ್ಸ್ ಹೇಳಿ. ಕ್ವಶನ್ಸ್ ಬಂದು ನಿಮ್ಗೆ ಒಂದು ಇಶ್ಯೂ ಪ್ರಾಬ್ಲಮ್ ಹೇಳ್ತಾರೆ, ಡ್ರಿಂಕಿಂಗ್ ವಾಟರ್ ಇಶ್ಯೂ ಇದೆ ಈ ಏರಿಯಾದಲ್ಲಿ, ಸೊ ಹೌ ಕ್ಯಾನ್ ಯು ಟ್ಯಾಕಲ್ ದಿ ಇಶ್ಯೂ. ಸೊ ಐ ಮೀನ್ ಈ ತರ ಕ್ವಶನ್ ಬರುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ಒಂದು ಸ್ವಸಹಾಯ ಗುಂಪು ಯಾವ ತರ ರನ್ ಆಗುತ್ತೆ, ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾವ ತರ ರನ್ ಆಗುತ್ತೆ, ಅದಕ್ಕೆ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು. ಸೊ ಈ ರೀತಿ ಕ್ವಶನ್ಗಳು. ಇಟ್ ನಾಟ್ ಸಮ್ ಇನ್ಫಾರ್ಮೇಶನ್ ಕ್ವಶನ್ಸ್ ಆಲ್ಸೋ ಅಂಡ್ ಸ್ವಲ್ಪ ಅಪ್ಲಿಕಬಲ್ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಪಂಚಾಯತ್ ಸಿಸ್ಟಮ್ ನ ಮತ್ತೆ ಇನ್ನೊಂದು ಬಂದು ಟ್ಯಾಕ್ಸ್ ಕಲೆಕ್ಷನ್. ಸೊ ಸರ್ವಿಸ್ ಡೆಲಿವರಿ ಯಾವ ತರ ಮಾಡ್ಬೋದು ನೀವು, ಮೇನ್ ಫೋಕಸ್ ಆಫ್ ದ ಬಂದು ನಾವು ಪಂಚಾಯತ್ ಕಡೆಯಿಂದ ಏನ್ ಸರ್ವಿಸ್ ಕೊಡ್ತೀವಿ ಅದಾದ್ಮೇಲೆ ವಿ ಕ್ಯಾನ್ ಕಲೆಕ್ಟ್ ದ ಟ್ಯಾಕ್ಸ್.
ಸೊ ಡ್ರಿಂಕಿಂಗ್ ಫೆಸಿಲಿಟೀಸ್ ಮತ್ತೆ ಬೇಸಿಕ್ ಸ್ಯಾನಿಟೈಸೇಷನ್ ಇವೆಲ್ಲ ಬೇಸಿಕ್ ಫೆಸಿಲಿಟಿ ಕೊಟ್ಟಾದ್ರೆ ವಿ ಕ್ಯಾನ್ ಕಲೆಕ್ಟ್ ದ ಟ್ಯಾಕ್ಸ್. ಸೊ ಆ ತರ ಸ್ಟ್ರಕ್ಚರ್ ಮತ್ತೆ ಸಿಸ್ಟಮ್ ಯಾವ ತರ ಕ್ರಿಯೇಟ್ ಮಾಡಬೇಕು, ದಿಸ್ ಕೈಂಡ್ ಆಫ್ ಕ್ವಶನ್ ಅರೈವ್. ಸೊ ಈ ತರದ್ದು ಮತ್ತೆ ನಮ್ ಬಂದು 2 essay ಇತ್ತು. ಸೊ ದಟ್ ಇಸ್ ದ ಬೇಸ್ಡ್ ಆನ್ ದ 2 essays. So maybe they can change the pattern. I don't know because 7 was there, or maybe the pattern is changed. I don't know. ಓಕೆ. ಸೊ Selection criteria. ನಿಮ್ಗೆ 2 ಎಸ್ಸೆ ಕ್ವಶನ್ಸ್ ಇತ್ತು ಅಂಡ್ ಬೇರೆ ಮಲ್ಟಿಪಲ್ ಚಾಯ್ಸ್ ಏನಾದ್ರು ಇತ್ತಾ ಅಥವಾ ಎಕ್ಸಾಮ್ ಡ್ಯೂರೇಷನ್ ಎಷ್ಟಿತ್ತು? No. They're not choose the multiple choice portion. ಓಕೆ. Because ಎಸ್ಸೆ they're not 2 interested in multiple choice portion. Essay type question they get. That is a clear. ಸೊ ಎಷ್ಟು essay type ಅವರ್ question they get. ಎಕ್ಸಾಮ್ ಕಂಪ್ಲೀಟ್ Basic on the word development. It is the duration is 2 hours. ಓಕೆ. 2 hours we can write. ಓಕೆ. ಸೊ ನಿಮ್ಗೆ ಈ ಫೆಲೋಶಿಪ್ ನಲ್ಲಿ ಸೊ ಈ ಇಂಟರ್ವ್ಯೂ ಮುಗ್ದಾದ್ಮೇಲೆ ಅಂಡ್ ಎಕ್ಸಾಮ್ ಕೂಡ ಮುಗ್ದಾದ್ಮೇಲೆ ನಿಮ್ಗೆ ರಿಸಲ್ಟ್ ಬರೋದಕ್ಕೆ ಎಷ್ಟು ದಿನ ಆಯ್ತು? It is take 1 month. 1 month ಅಲ್ಲಿ ನಮ್ ರಿಸಲ್ಟ್ ಬಂತು. 1 month ಆಯ್ತು. 1 month I think. ಸೊ ನಿಮ್ಗೆ ಫೋನ್ ಕಾಲ್ ಮುಖಾಂತರ 1 month ಅಲ್ಲಿ we get. ಕಾಲ್ ಮಾಡಿದ್ರು ಅವರು ಡೈರೆಕ್ಟ್ ಆಗಿ. ಸೊ ಅದಾದ್ಮೇಲೆ ಗೊತ್ತಾಯ್ತು ಶಾರ್ಟ್ ಲಿಸ್ಟ್. ಮತ್ತೆ ತಮ್ಮ ಎಲೆಕ್ಷನ್ ಇಶ್ಯೂ ಮೊದಲೇ ಆಫರ್ ಲೆಟರ್ ಮೆನ್ಷನ್ ಮಾಡಿದ್ರು. ಸೊ ಜೂನ್ 1 ಇಂದ ಶುರು ಆಗುತ್ತೆ, ದೆನ್ ಇಟ್ ಇಸ್ ಕ್ಲಿಯರ್. ಬಟ್ ಇವಾಗ ಮೇ ಬಿ ವಿತ್ ಇನ್ 1 month ಪ್ರೊಸೆಸ್ ಅಲ್ಲಿ ನಡಿಬಹುದು, ಬೇಸ್ಡ್ ಆನ್ ದೇರ್ ಅವೈಲಬಿಲಿಟಿ. ಯಾಕಂದ್ರೆ ಆಲ್ ಕಮಿಷನರ್ IAS ಆಫೀಸರ್ ಇಂಟರ್ವ್ಯೂ ಮಾಡೋದ್ರಿಂದ, ಸೊ ದೇರ್ ಅವೈಲಬಿಲಿಟಿ ಇಂದ ದೇ ಟೇಕ್ 1 day process. They complete maybe early also. That is the possibility. ಸೊ ಯಾರ್ಯಾರು ಅಪ್ಲಿಕೇಶನ್ ಪ್ರೊಸೆಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತಿದ್ರು, ಅಪ್ಲೈ ಮಾಡ್ಬೇಕು ಅಂತಿದ್ರು, ಬಹುಶಃ ಇವಾಗ ನಿಮ್ಗೆ ನೆಕ್ಸ್ಟ್ 1 ತಿಂಗಳಲ್ಲಿ ನಿಮಗೆ 60,000 ರೂಪಾಯಿ ಗವರ್ಮೆಂಟ್ ಫೆಲೋಶಿಪ್ ಸಿಕ್ಕಿದ್ರು ಸಿಗ್ಬಹುದು. ಸೊ 1 ತಿಂಗಳಲ್ಲಿ ನಿಮ್ ಪ್ರೊಸೆಸ್ ಆಗಬಹುದು ಅಂತ ಕೂಡ ಹೇಳ್ತಿದ್ದಾರೆ ಶಂಕರ್. ಥ್ಯಾಂಕ್ ಯು ಸೋ ಮಚ್ ಶಂಕರ್. ನನ್ ಕಡೆಯಿಂದ ಎಲ್ಲಾ ಕ್ವಶನ್ಸ್ ಮುಗಿತು. ಇವಾಗ ಸ್ಟೂಡೆಂಟ್ಸ್ ಏನಾದ್ರು ಕ್ವಶನ್ಸ್ ಇದ್ರೆ ಬಹುಶಃ ಅವ್ರು ಕೇಳ್ತಾರೆ. ನಿಮ್ಗೆ ಯಾರಿಗೆ ಕ್ವಶನ್ಸ್ ಇದ್ರು, ಚನ್ನಬಸಮ್ಮ ನೀವು ಎಕ್ಸಾಮ್ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಅದು ಆಲ್ರೆಡಿ ಆನ್ಸರ್ ಮಾಡಿದಾರೆ ಅವರು. ಕೆಲವೊಂದು ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಇರುತ್ತೆ, ಮತ್ತೆ ಕೆಲವೊಂದು ಅಪ್ಲಿಕೇಶನ್ ಕ್ವಶನ್ಸ್ ಇರುತ್ತೆ ಅಂತ. ಅಂಡ್ ಅಪ್ಲಿಕೇಶನ್ ಹಾಕಿದ ನಂತರ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ. ಭರತ್ ಅವ್ರ ಕ್ವಶನ್ ಇತ್ತು. ನೆಕ್ಸ್ಟ್ ಸೌಜನ್ಯ, ಇನ್ಯಾರಾದ್ರೂ ನಿಮ್ಗೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಯಾವ್ದಾದ್ರು ಒಂದು ಕ್ವಶನ್ ನಾನ್ ನಿಮ್ಗೆ ಕೇಳ್ದಲ್ಲೇ ಬಿಟ್ಟಿದ್ರೆ ಅಥವಾ ಏನಾದ್ರು ನಿಮ್ಗೆ ಹಂಚ್ಕೊಳಕಿದ್ರೆ ನಮ್ ಯೂತ್ಗೆ, ಮತ್ತೆ ಆನ್ಲೈನ್ ಅಲ್ಲೂ ಕೆಲವ್ರು ನೋಡ್ಬಹುದು. ಅವ್ರಿಗೆ ಇಲ್ಲ ಲೇಟ್ ಆಗಿ ನೋಡಿದ್ರೆ ಬಹುಶಃ ಓಕೆ ನೆಕ್ಸ್ಟ್ ಇಯರ್ ಅಪ್ಲೈ ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ಅವ್ರಿಗೆ ನಿಮ್ ಕಡೆಯಿಂದ ಏನಾದ್ರು ಸಂದೇಶ ಇದೆಯಾ? ಪರ್ಟಿಕ್ಯುಲರ್ ಆಗಿ ಫೆಲೋಶಿಪ್ ಪ್ರೋಗ್ರಾಮು 60,000 ಕೊಡ್ತಾರೆ. ಸೊ ಅದೊಂದು ಒಂದ್ ಪಾರ್ಟ್. ಸೊ ಇದು ತುಂಬಾ ಗುಡ್ ಆಪರ್ಚುನಿಟಿ. ಯಾಕಂದ್ರೆ ಕಮ್ಯುನಿಟಿ ಜೊತೆ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಗವರ್ನೆನ್ಸ್, ಲೋಕಲ್ ಡೆಮೋಕ್ರಸಿ ಅಂತೀವಲ್ಲ ನಾವು. ಸೊ ಪೀಪಲ್ ಪಾರ್ಟಿಸಿಪೇಷನ್, ಪಂಚಾಯತ್ ಸ್ಟ್ರೆಂತ್, ಮತ್ತೆ ಲೋಕಲ್ ಇನ್ಸ್ಟಿಟ್ಯೂಷನ್, ಅಂಗನವಾಡೀಸ್ ಇರ್ಬೋದು, ಶಾಲೆಗಳಿರ್ಬೋದು, ಮತ್ತೆ ಇವೆಲ್ಲ ಬೇಸಿಕ್ ಫಂಡಮೆಂಟಲ್. ಇವು ಸ್ಟ್ರಾಂಗ್ ಆದಷ್ಟು ನಮ್ದು ವಿಲೇಜು ಮತ್ತೆ ನಮ್ದು ಸಿಟಿ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ಈ ಪ್ರೋಗ್ರಾಮ್ ಇರೋದು. ಸೊ ಕಲ್ಯಾಣ ಕರ್ನಾಟಕ ಭಾಗ ಯಾಕಂದ್ರೆ ಸೊ ದೇ ಆರ್ ದ ಹಿಸ್ಟಾರಿಕಲಿ ಮಾರ್ಜಿನಲ್ ಡೆವಲಪ್ ಆಗಿಲ್ಲ ಅನ್ನೋದು ಒಂದು ಇದಿದೆ, ಸ್ಟಿಗ್ಮಾ ಇದೆ. ಸ್ಟಿಗ್ಮಾ ಅನ್ನೋದ್ರಿಂದ ಅದ್ ಲೇಬಲ್ ಆಗಿದೆ. ಅದ ಲೇಬಲ್ ನ ರಿಮೂವ್ ಮಾಡಕ್ಕೋಸ್ಕರನೇ ಇದು ಮೇನ್ ಪರ್ಪಸ್ ಬಂದಿರೋದು. ಸೊ 2 ವರ್ಷಕ್ಕೆ ಏನಾಗಲ್ಲ, ಇಟ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಸೊ ಪ್ರೆಸೆಂಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳು ಸೆಟಪ್ ಆಗುತ್ತೆ, ರನ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಅನ್ನೋಕ್ಕಿಂತ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಪ್ರೋಗ್ರಾಮ್ಸ್ ಗಳಲ್ಲಿ. ಫ್ಯೂಚರ್ ಆಸ್ಪೆಕ್ಟ್ ಇರ್ಬೇಕಾಗುತ್ತೆ. ಸೊ ನಾಟ್ ಪ್ರೆಸೆಂಟ್ ಆಸ್ಪೆಕ್ಟ್ ಒಂದು ಪ್ರೋಸೆಸ್ ಇರುತ್ತೆ. ಸೊ ಫ್ಯೂಚರ್ ಆಸ್ಪೆಕ್ಟ್ ಇರಬೇಕು. ಆಫ್ಟರ್ ಫೆಲೋಶಿಪ್ ವಾಟ್ ಹ್ಯಾವ್ ಟು ಡೂ, ಒಂದು ಕ್ಲಿಯರ್ ಗೋಲ್ ಇದ್ರೆ ಯು ಕ್ಯಾನ್. ಸೊ ಫೆಲೋಶಿಪ್ ಆದ್ಮೇಲೆ ನಿಮ್ಗೆ ಯಾವ ರೀತಿ ಆಪರ್ಚುನಿಟಿ ಸಿಗಬಹುದು ಅಂತ ಆಕ್ಚುಲಿ ಈ ಕ್ವೆಶ್ಚನ್ ಕೇಳ್ಬೇಕಾಗಿತ್ತು. ಬಿಕಾಸ್ ಸ್ಟೂಡೆಂಟ್ಸ್ ತಿಳ್ಕೋಬೇಕು ಫೆಲೋಶಿಪ್ ಮುಗಿದ್ಮೇಲೂ ನನ್ನ ಭವಿಷ್ಯ ಹೇಗಿರತ್ತೆ ಅಂತ. ಸೊ ಯಾವ್ದೇ ಒಂದು ಗೌರ್ಮೆಂಟ್ ಫೆಲೋಶಿಪ್ ಇದ್ರೆ ಅದು ರಿಚ್ ಎಕ್ಸ್ಪೀರಿಯನ್ಸ್ ಕೊಡ್ತದೆ. ಸೊ ಇಟ್ ಇಸ್ ಅ ಲೇಬಲ್, ಒಂದು ಡಾಕ್ಯುಮೆಂಟ್ ಬಂದ್ಬಿಡ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ವಿ ಆರ್ ದ ಎಕ್ಸ್ಪೀರಿಯನ್ಸ್ ಪರ್ಸನ್ ಅನ್ನೋದು ಇರುತ್ತೆ. ಮತ್ತೆ ಪಂಚಾಯತ್ ರಾಜ್ ಫೆಲೋಶಿಪ್ ಪ್ರೋಗ್ರಾಮ್ ಒಂದು ಇಟ್ ಇಸ್ ಲೈಕ್ ಚೇಂಜ್ ಮೇಕರ್, ಅದೇ ಪ್ರೊಫೆಷನಲ್ ಚೇಂಜ್ ಮೇಕರ್ಸ್ ಅನ್ನೋದು ಟ್ಯಾಗ್ ಲೈನ್ ಇದೆ. ಸೊ ಅದು ನಮ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ
ಸೊ ಇದು ಫಸ್ಟ್ ಬ್ಯಾಚ್ ಇರೋದ್ರಿಂದ ಸೊ ನೆಕ್ಸ್ಟ್ ಹಿಸ್ಟ್ರಿ ಇದೆ ಅನ್ನೋಕ್ಕಿಂತ ಇಟ್ ಇಸ್ ನಾವು ಫಸ್ಟ್ ಬ್ಯಾಚ್ ಇರೋದ್ರಿಂದ ಇಟ್ ಇಸ್ ಲೇಬರ್ ಐ ಮೀನ್ ಸ್ಟ್ರಾಂಗ್ ಇರುತ್ತೆ ಒಂದು. ಸೊ ಇದಾದ್ಮೇಲೆ ಆಸ್ ಎ ಇಂಡಿವಿಜುವಲ್ ಬೆನಿಫಿಟ್ ಬಂದು ನಮ್ಗೆ PhD ಪ್ರೊಸೆಸ್ ಇದೆ, ಅಬ್ರಾಡ್ ಗಳಿಗೆ ಹೋಗೋದು, ಇಟ್ ಇಸ್ ಈಸಿ ಪ್ರೊಸೆಸ್. ಮತ್ತೆ ನಮ್ಗೆ ಪಬ್ಲಿಕ್ ಪಾಲಿಸಿಗಳಲ್ಲಿ ವರ್ಕ್ ಮಾಡೋದು, ಪೇಡ್ ಪ್ರಾಜೆಕ್ಟ್ಗಳು, ಮತ್ತೆ ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇರ್ಬೋದು, NGOs ಗಳು ಇರ್ಬೋದು. ಸೊ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ನಾವು ಈಸಿಯಾಗಿ ಕ್ರೈಟೀರಿಯಾ ವಿ ಆರ್ ಎಲಿಜಿಬಲ್. Yes. ಸೊ ನಿಮ್ಮನ್ನ ಪ್ರಯಾರಿಟೈಸ್ ಮಾಡ್ತಾರೆ ಬಿಕಾಸ್ ಗವರ್ಮೆಂಟ್ ಜೊತೆ ಕೂಡ ನೀವು ಹೌದು. ಕೆಲಸ ಮಾಡಿರ್ತೀರಾ ಅಂಡ್ ಗ್ರಾಸ್ ರೂಟ್ ಲೆವೆಲ್ Yeah. ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ಇದೊಂದು ಲೆಜಿಟಿಮೇಟ್ ಹೌದು. ಪ್ರೋಗ್ರಾಮ್ ಆಗಿರೋದ್ರಿಂದ ಸೊ ನಿಮ್ಗೆ ಹಲವಾರು ಆಪರ್ಚುನಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಎಸ್, ಹೌದು. ಓಕೆ, ಥ್ಯಾಂಕ್ ಯು ಶಂಕರ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಮಿನಿಟ್ ನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತಿರೋರ್ಗೆಲ್ಲರಿಗೂ ಬಹಳ ಹೆಲ್ಪ್ ಆಗಿರುತ್ತೆ. ಸೊ ನಮ್ ಕಡೆಯಿಂದ ಅದರ್ ಸ್ಟೂಡೆಂಟ್ಸ್ ನ ಪುಷ್ ಮಾಡ್ತೀವಿ ಜಾಯ್ನ್ ಆಗ್ಲಿ ಅಂತ. ನಿಮ್ಗೂ ಕೂಡ ಆಲ್ ದ ಬೆಸ್ಟ್. Yeah, sure. ಫೆಲೋಶಿಪ್ ನ ಕಂಟಿನ್ಯೂ ಮಾಡಿ. ನಿಮ್ ಹಂಗೆ ಅಪ್ಡೇಟ್ಸ್ ಶೇರ್ ಮಾಡ್ತಾ ಇರಿ ನಮ್ ಜೊತೆ. ನಮ್ಗೆ ಯಾರಾದ್ರೂ Yeah, ಸ್ಟೂಡೆಂಟ್ಸ್ sure. ಅಪ್ಲೈ ಮಾಡ್ತಿದ್ದಾರೆ ಅಥವಾ ಅವ್ರಿಗೆ ಏನಾದ್ರು ನಿಮ್ ಗೈಡೆನ್ಸ್ ಅವಶ್ಯಕತೆ ಇದೆ ಅಂತ ಅಂದ್ರೆ ಖಂಡಿತ ನಾವು ನಿಮ್ಮನ್ನ ರೀಚ್ ಔಟ್ ಆಗ್ತೀವಿ. ಅಂಡ್ ಐ ಹೋಪ್ Sure, sure, sure. ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರುತ್ತೆ. Yeah, yeah, thank you. Yeah, Yes. definitely there. Thank you so much. Thank you. Bye bye. Yeah, thank you. Yes. Bye.